ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಮಧು ವೈಬ್ಸ್. ಇವತ್ತು ಗುರುವಾರದ ದಿನ ಮನೆಗೆ ಗುರುಗಳು ಬರ್ತಾರೆ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವತ್ತು ಶಾಪ್ ಹತ್ರ ಗೋಡನ್ದು ಫ್ಲೋರಿಂಗ್ ಕಾಂಕ್ರೀಟ್ ಕೆಲಸ ನಡೀತಿದೆ. ನಾನಿವತ್ತು ಶಾಪ್ಗೆ ಹೋಗಿರ್ಲಿಲ್ಲ, ಅದಕ್ಕೆ ಮಧು ಅವರೇ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು. ಗೋಡನ್ ಅಲ್ವಾ, ಫಸ್ಟ್ ಸಿಂಪಲ್ ಆಗಿ ಎಂಸೆಂಡ್ ಹಾಕಿ ಮಠ ಮಾಡ್ಕೊಂಡಿದ್ದು. ನಾವೇನ್ ಕಾಂಕ್ರೀಟ್ ಬೇಡ ಅನ್ಕೊಂಡಿದ್ದೋ, ಆದ್ರೆ ಅದು ಬಾಕ್ಸ್ ಪೀಸ್ ಎಲ್ಲ ಇಟ್ಟಾಗ ಕೆಳಗಡೆಯಿಂದಾನೇ ಇರುವೆಗಳು ಬರ್ತಿತ್ತು, ಮತ್ತೆ ಶೀತ ತರ ಎಲ್ಲ ಆಗ್ತಿತ್ತು. ಅದಕ್ಕೆ ಕಾಂಕ್ರೀಟ್ ಹಾಕ್ಸ್ಬಿಡೋಣ ಅಂತ ಹಾಕ್ಸ್ತಿದೀವಿ. ಮಾರ್ನಿಂಗ್ 9ಗೆನೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು. ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲೆಲ್ಲ ಕಾಂಕ್ರೀಟ್ ಕೆಲಸ ಮುಗೀತು. ನಾನು ಮತ್ತೆ ಮಮ್ಮಿ ಹೊಸ ಮನೆ ಹತ್ರ ಬಂದ್ವಿ. ಶನಿವಾರ ಮೋಲ್ಡ್ ಇದೆ ಅಂದ್ಬಿಟ್ಟು ಇವತ್ತು ಕಬ್ಬಣ ಕಟ್ಟಕ್ಕೆ ಅಂತ ಬಂದಿದ್ರು. ಅಂದ್ರೆ ಇವತ್ತು ನಾಳೆ 2 ದಿನ ಆಗುತ್ತೆ ಕಬ್ಬಣ ಕಟ್ಟೋದು. ಮತ್ತೆ ಇವತ್ತು KEB ಅವ್ರು ಕೂಡ ಲೈನ್ ಚೇಂಜ್ ಮಾಡಕ್ಕೆ ಅಂತ ಬಂದಿದ್ರು, ಅಂದ್ರೆ ಕಂಬ ಚೇಂಜ್ ಮಾಡಕ್ಕೆ. ಅಂದ್ರೆ ಅದನ್ನ ಲೊಕೇಶನ್ ತೋರ್ಸಕ್ಕೆ ಅಂದ್ಬಿಟ್ಟು ಶಾಪ್ ಇಂದ ಮಧು ಅವ್ರು ಕೂಡ ಅಷ್ಟ್ರಲ್ಲಿ ಅಲ್ಗೆನೆ ಬಂದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ಅದು ಕಂಬ ಎಲ್ಲ ಚೇಂಜ್ ಮಾಡ್ಸಾದ್ಮೇಲೆ ಮನೆಗ್ ಬಂದ್ವಿ. ಮಧು ಅವರು ಮತ್ತೆ ವಾಪಸ್ಸು ಶಾಪ್ ಹೋಗ್ಬೇಕು ಅಂತ ಹೇಳಿದ್ರು. ಅಷ್ಟ್ರಲ್ಲಿ ನಾವು ವರ್ಕರ್ಸ್ಗೆ ಟೀ ಕೊಟ್ಬಿಡೋಣ ಅಂದ್ಬಿಟ್ಟು ಮನೆಗೆ ಬಂದು ಟೀ ಮಾಡ್ಕೊಟ್ಟು ಮಧು ಅವ್ರ ಕೈಲಿ ಕೊಟ್ಟು ಕಳಿಸ್ದೆ. ಇನ್ನು ಮಧ್ಯಾಹ್ನ ಅಡಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಸಾಂಬಾರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ರೇಖಾ ಬಂದ್ಲು. ರೇಖಾ ನಮ್ಮ ಅಕ್ಕ. ಅವಳನ್ನ ಯಾವತ್ತೂ ಅಕ್ಕ ಅಂತ ಕರೀಲೇ ಇಲ್ಲ, ರೇಖಾ ಅಂತಾನೆ ಕರೆಯೋದು. ನೋಡಕ್ಕೂ ನನ್ನ ತಂಗಿ ತರನೇ ಇರೋದು ಅವಳು. ಆದ್ರೆ ಅವಳು ಬಂದ್ಬಿಟ್ರಂತೂ ನಾವ್ ಎಷ್ಟ್ ಮಾತಾಡ್ತೀವಿ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನ್ ಸ್ಟಾಪ್ ತರ ಮಾತಾಡ್ತಾನೆ ಇರ್ತೀವಿ. ಅಂದ್ರೆ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಟಾಪಿಕ್ಕೇ ಸಿಗಲ್ಲ, ಆದ್ರೆ ಇವ್ರು ಮಾತಾಡ್ಬೇಕಾದ್ರೆ ಟಾಪಿಕ್ಕೇ ಮುಗಿಯಲ್ಲ, ಅಷ್ಟ್ ಮಾತಾಡ್ತಾ ಇರ್ತೀವಿ. ಅವಳೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ಲು. ನೀವು ನಿಮ್ಮ ಅಕ್ಕ ಇಲ್ಲ ತಂಗಿ ಜೊತೆ ಇದೇ ತರ ಮಾತಾಡ್ತೀನಿ ಅಂತಂದ್ರೆ ಕಾಮೆಂಟ್ ಮಾಡಿ ಅವ್ರ ನೇಮ್ನ. ನಾನ್ ಜಾಸ್ತಿ ಅಡ್ಗೆ ಎಲ್ಲ ಮಾಡಲ್ಲ, ನಮ್ಮ ಮಮ್ಮಿನೇ ಮಾಡೋದು. ಇವತ್ತೇನೋ ಮಮ್ಮಿ ಕೆಲ್ಸ ಇತ್ತು ಅಂದ್ಬಿಟ್ಟು ನಾನ್ ಮನೇಲೇ ಇದ್ದೆ ಅಂತ ಮಾಡ್ತಿದ್ದೆ. ನಾನ್ ಜಾಸ್ತಿ ಶಾಪಲ್ಲೇ ಇರ್ತೀನಿ ಯಾವಾಗೂನು. ನಾವು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಇನ್ನು ರಾತ್ರಿ 8, 8:30 ಆಗುತ್ತೆ ಮನೆಗ್ ಬರೋಷ್ಟರಲ್ಲಿ. ಮತ್ತೆ ಆಲ್ರೆಡಿ ಗುರುಗಳು ಬಂದು ಅಲ್ಲಿ ಆಚೆ ನಿಂತ್ಕೊಬಿಟ್ಟಿದ್ರು. ನಮ್ಗೆ ಗೊತ್ತೇ ಆಗ್ಲಿಲ್ಲ, ಮಾತಾಡ್ಕೊಂಡ್ ಹಂಗೆ ನಿಂತ್ಕೊಬಿಟ್ಟಿದ್ವಿ. ಅವ್ರಾಗ ಅವರೇ ಕರಿತನಕ ಗೊತ್ತೇ ಆಗ್ಲಿಲ್ಲ. ನಾನ್ ಹಿಂಗ್ ಹಾಕ್ಬೇಕಾದ್ರೆ ಆಮೇಲೆ ಏನ್ಕೋ ಅಂತ ಆಚೆ ನೋಡಿದ್ರೆ ಅಲ್ಲಿ ಗುರುಗಳು ಬಂದ್ ನಿಂತಿದ್ರು. ಗುರುಗಳು ಬಂದಾದ್ಮೇಲೆ ಮಧು ಅವ್ರಿಗೆ ಕಾಲ್ ಮಾಡ್ದೆ. ಅವರು ಶಾಪಿಂದ ಬೇಗನೆ ಬಂದ್ರು. ಇವರು ನಮ್ಮ ಮನೆ ದೇವ್ರ ಗುರುಗಳು, ಅಂದ್ರೆ ಕುಲಗುರುಗಳು ಅಂತಾನೂ ಕರಿತೀವಿ. ನಮ್ಗೆ ಇಷ್ಟವಾದ ಗುರುಗಳು ಇಲ್ಲ ಕುಲಗುರುಗಳು, ಅವ್ರಿಗೆ ಪಾದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಏನೇ ಗುರುದೋಷ ಇದ್ರೂ ಅದ್ರಲ್ಲಿ ಕ್ಲಿಯರ್ ಆಗುತ್ತೆ ಅಂತಾರೆ. ನಾನು ಮತ್ತೆ ಮಧು ಅವರು ಇವತ್ತು ಅವ್ರಿಗೆ ಪಾದ ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ.
ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮಧು ಅವರು ಮದ್ದೂರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ತುಂಬಾ ಸರಿ ಅದೇ ರೋಡಲ್ಲಿ ಓಡಾಡಿದೀವಿ, ಆದ್ರೆ ನಾವು ಯಾವತ್ತೂ ಇಲ್ಲಿ ಬಂದೇ ಇರ್ಲಿಲ್ಲ. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಮತ್ತೆ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಬ್ರು ಶಾಪ್ಗೆ ಹೋದ್ವಿ. ಶಾಪಲ್ಲಿ ನಮ್ ಕೆಲಸ ಅಂತೂ ಯಾವತ್ತೂ ಮುಗಿಯೋದೇ ಇಲ್ಲ, ಏನಾದ್ರೂ ಕೆಲಸ ಇದ್ದೇ ಇರುತ್ತೆ. ಟೈಮ್ ಬಂದು ಇವಾಗ 5:30. ನಮ್ದು ಕೆಲಸ ನಡೀತಾ ನಮ್ದೆಲ್ಲ ಕೆಲಸ ಮುಗ್ದಿ ಅಂಗಡಿಗೆ ಕೆಲಸ ಮಾಡೋದು ಬಂದಿದ್ದೀವಿ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಕೆಲಸ ಏನಿಲ್ಲ, ಮಾಮೂಲಿ ಎಲ್ಲ ಕೆಲಸನೂ ಮಾಡ್ತಾರೆ. ಅವ್ರು ಡೈರೆಕ್ಟರ್ ಅಷ್ಟೇ, ಹೆಂಗ್ ವಿಡಿಯೋ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಮಾತ್ರ ಮಾತಾಡೋದಿಲ್ಲ. ಇವತ್ತು ಕಾಂಕ್ರೀಟ್ ಆಯ್ತು, ಫೈನಲ್ ಈ ತರ ಕಾಣಿಸ್ತಿದೆ. ಇನ್ನು ಇದಕ್ಕೆ ಐಟಮ್ ಎಲ್ಲ ಫಿಲ್ ಮಾಡಬೇಕು. ಬಾಕ್ಸಸ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ, ಇನ್ನು ಐಟಮ್ ಜೋಡಿಸೋದಷ್ಟೇ ಕೆಲಸ. ಸಂಜೆ 7 ಗಂಟೆ, 7:30 ಹಿಂಗೆ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೊರಡೋದೆ. ಇವತ್ತಿನ ಬ್ಲಾಗ್ ಇಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.